ಬ್ರಹ್ಮಕಲಶೋತ್ಸವದ 5ನೇ ದಿನಕ್ಕೆ ತಲುಪಿದ್ದೇವೆ. ಕ್ಷೇತ್ರದಲ್ಲಿದ್ದೇನೆ. ನಿನ್ನೆ ದಿವಸ ಇಲ್ಲಿ ಚೆನ್ನಾಗಿ ಮಳೆ ಸುರಿದಿದೆ. ಮಳೆ ಸುರಿದು ಇಡೀ ಒಂದು ಕ್ಷೇತ್ರವನ್ನು, ಜನರನ್ನು, ಭಕ್ತರನ್ನು ಪವಿತ್ರಗೊಳಿಸಿದಂಥ ಕ್ಷಣ ಅದು. ಆದರೆ ಈ ದಿವಸ ಮತ್ತೆ ಬಿಸಿಲು ಬಹಳ ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಬಿಸಿಲಿನ ತಡೀಲಿಕ್ಕಾಗೋದಿಲ್ಲ. ನಿನ್ನೆ ಮಳೆ ಬಂದದ್ದು ಹೌದು. ಮಳೆಯಿಂದ ಯಾವ ರೀತಿ ಆ ಒಂದು ಮನಸ್ಸಿಗೆ ಉಲ್ಲಾಸ ನೀಡಿತು ಅನ್ನೋದನ್ನು ವಿಡಿಯೋದಲ್ಲಿ ಮುಂದೆ ನಿಮಗೆ ನಾನು ಹೇಳಲಿಕ್ಕಿದ್ದೇನೆ. ಬನ್ನಿ. ನಮಸ್ತೆ. ನಮ್ಮ ಮುಂದೆ ವೇದಮೂರ್ತಿ VB ಪಟ್ಟಾಜಿಯವರಿದ್ದಾರೆ. ನಿನ್ನೆ ಒಂದು ವರ್ಷಧಾರೆ ಅದು ಈ ಶಿವಕ್ಷೇತ್ರದಲ್ಲಿ ಈ ಪರಿಸರದಲ್ಲಿ ಬಂತು. ಏನನ್ನಿಸ್ತದೆ ನಿಮಗೆ? ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ಅದು ಹೇಗೆ ಅಂತ ಹೇಳಿದರೆ, ಜಗತ್ತಿಗೆ ನಾವು ಮೊನ್ನೆ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇನು ಅಂತ ಹೇಳಿ, ಜಗತ್ತಿಗೆ ಪರ್ಜನ್ಯೋ ವರ್ಷತು ಅಂತ ಹೇಳಿದ್ದೇವೆ ನಾವು. ಯಾಕೆಂದರೆ ಲೋಕಕ್ಕೆ ತಂಪಾಗಬೇಕು, ಜನರಿಗೆ, ಇಡೀ ಲೋಕ ಜನರಿಗೆ ಕಷ್ಟವಾಗ್ತಾ ಇದೆ ಅಂತ ಶಿವನಿಗೆ ಅಭಿಷೇಕ ಮಾಡಿ ಕೇಳುವಂಥ, ಅಲ್ಲಿ ನಿತ್ಯ ರುದ್ರಪಾರಾಯಣ ನಡೀತದೆ. ಇದು ಶಿವನಿಗೆ ಅಭಿಷೇಕ ಕಾಲದಲ್ಲಿ ಪ್ರಿಯವಾದಂತಹ ಕೆಲಸ. ಅಲ್ಲಿ ಹಾಗೆ ಚಮೆಯಲ್ಲಿಯೂ ಕಲಿತೆ, ಕೃಷಿಶ್ಚಮೆ ವೃಷ್ಟಿಶ್ಚಮೆ ಅಂತ ನಾವು ಕೇಳ್ತೇವೆ. ಹಾಗೆ ನಿನ್ನೆ ದಿವಸ ವಿಶೇಷವಾಗಿ ಈ ಕಾಲದಲ್ಲಿ ಅದು ಬ್ರಹ್ಮಕಲಶದಲ್ಲಿ ಯಾವ ವಿಷಯ ಇದ್ದರೂ ಕೂಡ ಅದರ ಒಂದು ಲಕ್ಷಣ ಅಂತ ಹೇಳಿದರೆ, ಭೂತ ಆಗಲಿ, ದೈವ ಆಗಲಿ, ದೇವರಾಗಲಿ, ಅಲ್ಲಿ ನಮ್ಮ ಮನೆಯಲ್ಲಿ ಆಗಲಿ ಒಂದು ಹೋಮ ಆದರೆ ಮಳೆ ಬಂದರೆ ಅದು ಇಡೀ ದೇವತೆಗಳು ಸಂತುಷ್ಟಿಕೊಂಡರು ಅಂತ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಆಗಿದೆ. ಹಾಗೆ ಭಕ್ತ ಜನರಿಗೆ ಹೊಟ್ಟೆ ತಂಪು ಮಾಡುವಂತಹ ಅನ್ನದಾನವು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳುವಂತಹ ಲಕ್ಷಣ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಮಳೆ ಹೇಗಾಯಿತು? ಮಳೆ ಉಂಟು, ಜೋರಾಗಿತ್ತು. ಕಷ್ಟ ಎಲ್ಲ ಆಗಿದೆ, ಏನು ತೊಂದರೆ ಆಗಲಿಲ್ಲ, ವಿಶೇಷ ಏನು ತೊಂದರೆ ಇಲ್ಲ, ಆರಾಮದಲ್ಲಿ ನೋಡಿ. ನಾನಿಲ್ಲಿ ಈಗ ವಾಲಂಟಿಯರ್ಸ್ನ ಕೌಂಟರ್ನಲ್ಲಿದ್ದೇನೆ. ನಿನ್ನೆಯ ಮಳೆಯ ಒಂದು ಸಂದರ್ಭದ ಬಗ್ಗೆ ಅವರಲ್ಲಿ ನಾನು ಮಾತಾಡ್ಸಿದ್ದೇನೆ. ಸ್ವಾಮಿ, ಹೇಗಾಯಿತು ನಿನ್ನೆ? ಮಳೆ ಬಂದು ಅಂತ ಹೇಳಿದ್ರೆ ಭಕ್ತರ ಒಂದು ಭಕ್ತಿಗೆ ಮೆಚ್ಚಿ ಬಂದ ಹಾಗೆ ಬಂದು. ಯಾಕಂತೇಳಿದ್ರೆ ಇಲ್ಲಿ ಧೂಳಿನ ಅನುಭವ ಇತ್ತು ತುಂಬ. ಅದೆಲ್ಲ ಕಡಿಮೆ ಆಗಲಿಕ್ಕೆ ಇದು ದೇವರೇ ಭರಿಸಿದಂತ ಕಾಣ್ತೇವೆ ಮಳೆ. ಮತ್ತು ಮಳೆ ಬಂದೇನು ತೊಂದರೆ ಆಗಲಿಲ್ಲ. ಸ್ವಲ್ಪ ನೀರಿನ ಒಂದು ಚಪ್ಪರದೊಳಗೆ ಸ್ವಲ್ಪ ನೀರು ಬಂತ ಹೊರತು ಏನು ತೊಂದರೆ ಆಗಲಿಲ್ಲ. ಹೇಗೆ ವಾಲಂಟಿಯರ್ಸ್ ಪ್ರತಿಸ್ಪಂದಿಸಿದ್ರೆ ಅದಕ್ಕೆ? ವಾಲಂಟಿಯರ್ಸ್ ಆ ಸ್ಪಾಟಲ್ಲಿ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಸ್ವಲ್ಪ ಅಡುಗೆ ಕಡೆಯಲ್ಲಿ ಸ್ವಲ್ಪ ನೀರು ಬರ್ತಾ ಇತ್ತು, ಅದನ್ನೆಲ್ಲ ಕೂಡಲೇ ಬಂದು ಮಾಡಿ ಏನು ಪ್ರಾಬ್ಲಮ್ ಇರಲಿಲ್ಲ ಮಳೆಯಿಂದಾಗಿ. ಏನು ತೊಂದರೆ ಇಲ್ಲ, ಒಳ್ಳೆಯದೇ ಆಗ್ತದೆ. ಸ್ವಯಂ ಸೇವಕ ವಿಭಾಗದಲ್ಲೇ ಈಗ ಕಾರ್ಯಾಚರಣೆಗೆ ನೇತೃತ್ವ ವಹಿಸಿದವರು ಸೋಮನಾಥ್ ಅವರು ಆಗಿದ್ದಾರೆ. ಹೇಗೆ ನಿನ್ನೆ ಮಳೆ ಬಂದಾಗ ನೀರಿಗೆ ಕಾಯಿಸು ಕಡಿಮೆ ಆಗಿದೆ, ಹೆಚ್ಚಾಗಿದೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಿಪ್ಪಾಡಿ ಭಾಗಕ್ಕೆ ಬಸ್ ಸ್ವಾಮಿ, ನಿನ್ನೆ ದಿವಸ ಈ ಕ್ಷೇತ್ರಕ್ಕೆ, ಈ ಪರಿಸರದಲ್ಲಿ ಒಳ್ಳೆ ಮಳೆ ಆಯಿತು ಅಂತ ಕೇಳಿದ್ದೇನೆ. ಏನಾಯಿತು, ಹೇಗಾಯಿತು, ಏನು ಪರಿಣಾಮ ಏನಾದರೂ? ನೀವು ಹೇಳಿದಂತೆ ಬೆರಡಾಲ ಶ್ರೀ ಉದನೇಶ್ವರ ದೇವರ ಅಷ್ಟಬಂಧ ನವೀಕರಣ ಬ್ರಹ್ಮಕಲಶೋತ್ಸವದ ಈ ಸಂದರ್ಭದಲ್ಲಿ 4ನೇ ದಿನವಾದ ನಿನ್ನೆ ಎಲ್ಲ ಕೆಲಸ ಸುಸೂತ್ರವಾಗಿ ನಡೆಯುತ್ತಾ ಇರುವ ಹೊತ್ತಿಗೆ ಗುಡುಗು ಮಿಂಚು ಸಹಿತ ಘೋರ ಮಳೆ ಬಂದಿದೆ. ಒಂದರ್ಥದಲ್ಲಿ ಹೇಳುವುದಿದ್ದರೆ ದೇವರು, ಉದನೇಶ್ವರ ದೇವರು ನಮಗೆ ಅನುಗ್ರಹಿಸಿದಂತೆ ಮಳೆಯೂ ಬೇಕಾದಷ್ಟು ಬಂದಿದೆ. ಆದರೆ ಯಾವುದೇ ಕೆಲಸಕ್ಕೂ ಏನೇ ಅಡೆತಡೆಗಳಾಗದೆ ಮಳೆ ಅರ್ಧ ಗಂಟೆ ಬಂದಿದೆ, ಜೊತೆಗೆ ಹಾಗೆ ಹೋಗಿದೆ. ಎಲ್ಲ ಕೆಲಸಗಳು ಪ್ರತಿಯೊಂದು ಸುಸೂತ್ರವಾಗಿ ನಡೆದಿದೆ. ಇದರ ಅಲ್ಲಿ ತಿಳಿಯುವುದೇನೆಂದರೆ, ಉದನೇಶ್ವರ ದೇವರಿಗೆ ಯಾವುದು ಯಾವ ರೀತಿಯಲ್ಲಿ ಆಗಬೇಕೋ
ಅದನ್ನು ಆ ದೇವರು ನಮಗೆ ಸಮಾಜಕ್ಕೆ ಅನುಗ್ರಹಿಸಿದ್ದಾನೆ, ಭಕ್ತರಿಗೂ ಅನುಗ್ರಹಿಸಿದ್ದಾನೆ. ಆ ಮಳೆ ಅದರ ಸುಸೂತ್ರ. ಒಂದು ಒಳ್ಳೆಯ ಕೆಲಸ ಆಗುವಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸ್ತಾರೆ. ಅದೇ ರೀತಿ ಪುಷ್ಪವೃಷ್ಟಿಯೋ ಎಂಬಂತೆ ಇಲ್ಲಿ ಈ ಪ್ರದೇಶಕ್ಕೆ ಮಳೆಯ ರೂಪದಲ್ಲಿ ಪುಷ್ಪವೃಷ್ಟಿಯಾಗಿದೆ. ನಿಮ್ಮ ಈ ಸೇವಾ ಕೌಂಟರ್ ಇಲ್ಲಿ ಮಳೆ ಏನು ತೊಂದರೆ ಆಗಲಿಲ್ಲ. ನಿಮ್ಮ ಚಟುವಟಿಕೆ ಕೇಂದ್ರ ಸ್ಥಳಗಳಲ್ಲಿ ಏನಾಗಲಿ, ಶೀಟ್ ಎಲ್ಲ ಹಾಕಿದ್ದಾರೆ. ಎಷ್ಟೇ ಮಳೆ ಬಂದರೂ ಏನೇ ಆಗಲಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಶ್ಯಾಮ ಆಳ್ವ ಕಡಾರು ಬೀಡು. ನಾನು ಇಲ್ಲಿನ ಸೇವಾ ಕಾರ್ಯಾಲಯದ ಕಾರ್ಯಕರ್ತ. ನಾನು ರಶ್ಮಿ ಫೇರ್ಮುಖ ಅಂತ. ನಾನಿಲ್ಲಿ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಪೆರಡಲ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಇಲ್ಲಿ ಕೆಲವು ಪ್ರಸಾದದ ವಿವರಗಳು ಹೇಗಿದೆ. ನಾವು ಲಡ್ಡು ಪ್ರಸಾದ ಇದೆ, ಮತ್ತು ಪಾಯಸ, ಮತ್ತು ಅಪ್ಪ, ಮತ್ತು ಸೆಟ್ ಪ್ರಸಾದ. ಸೆಟ್ ಪ್ರಸಾದದಲ್ಲಿ ನಾವು ಲಡ್ಡು, ಅಪ್ಪ, ಪಾಯಸ ಮತ್ತು ತೀರ್ಥಬಾಡು ಇದೆಲ್ಲವನ್ನು ಸೇರಿಸಿ ಕೊಡ್ತೇವೆ. ಹಾಗೆ ನಿನ್ನೆ ಇಲ್ಲಿ ಮಳೆ ಬಂದಿದೆ, ಆದರೆ ನಮ್ಮ ಕಾರ್ಯಕರ್ತರು ಅಷ್ಟು ಚೆನ್ನಾಗಿ ಅದನ್ನು ನಿರ್ವಹಿಸಿದ್ದಾರೆ. ಮಳೆಯಿಂದಾಗಿ ಯಾವುದೇ ಸಮಸ್ಯೆ ಆಗಲಿಲ್ಲ. ಏನು ಹೇಳ್ಬೋದು ಅಂದರೆ ರಾತ್ರಿ ತುಂಬ ಜನ ಬಂದಿದ್ದಾರೆ. ಮತ್ತು ಕೂಡ ಇವತ್ತು ಎಂದಿನಂತೆ ಎಲ್ಲವೂ ಸುಲಲಿತವಾಗಿ ಹೋಗ್ತಾ ಇದೆ. ಹಾಗಾಗಿ ನಾವು ಇನ್ನು ನಮ್ಮ ಪೆರಡಾಲಕ್ಕೆ ಇನ್ನೂ ಭಕ್ತರು ಆಗಮಿಸಬೇಕು. 26ನೇ ದಿವಸ ಬ್ರಹ್ಮಕಲಶ ಇದೆ. ಆ ದಿವಸ ನಮ್ಮ ಪರಮ ಪೂಜ್ಯ ರಾಘವೇಶ್ವರ ಸ್ವಾಮೀಜಿಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಅವರ ಆಶೀರ್ವಚನ ಇದೆ. ನಾವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇವೆ. ಇವರ ಹೆಸರೇನು? ಇವರು ಸುಮಾ ಟೀಚರ್ ಅಂತ ಹೇಳಿ. ನಿಮ್ಮ ಹೆಸರು? ಕೃಪಾ ಪ್ರಶಾಂತಿ ಮಜಿತಡ್ಕ. ನೋಡಿ, ದೇವಸ್ಥಾನದ ನಿತ್ಯ ಸೇವೆ ಕೌಂಟರ್ ಇದು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಂಜುನಾಥ ಪಟ್ಟಾಜೆ. ಮಂಜುನಾಥ್ ಪಟ್ಟಾಜಿ ಅವರೇ, ದೇವಸ್ಥಾನದ ಒಳಗಡೆ ನಿನ್ನೆ ದಿವಸದ ಆ ಒಂದು ಮಳೆಯ ಸಂದರ್ಭವನ್ನು ಸ್ವಲ್ಪ ಹೇಳಿ. ನಿನ್ನೆಯ ದಿವಸ ಮಳೆಯ ಒಂದು 30 ನಿಮಿಷದ ಕಾಲ ಮಳೆಗಾಲದಲ್ಲಿ ಬರುವಂತಹ ಮಳೆ ಬಂದಿದೆ. ಆದರೆ ಇಲ್ಲಿ ಅಷ್ಟು ವ್ಯವಸ್ಥೆ ಸುಸಜ್ಜಿತವಾಗಿದ್ದ ಕಾರಣ ದೇವಸ್ಥಾನ ಪರಿಸರದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ಒಳಗಡೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಒಳಗಡೆ ಬಂದಂತಹ ಭಕ್ತರಿಗೆ ಆ ಸುತ್ತಂಬಲದಲ್ಲಿ ಮಾಡಿನ ವ್ಯವಸ್ಥೆ ಸುಸಜ್ಜಿತವಾಗಿ ಇದ್ದ ಕಾರಣ ಭಕ್ತರಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಬಂದಂತಹ ಭಕ್ತರಿಗೆ ದೇವರ ದರ್ಶನ, ಪ್ರಸಾದ ಹಾಗೂ ಭೋಜನ ಪ್ರಸಾದ ವ್ಯವಸ್ಥೆಯಲ್ಲಿಯೂ ಸಹ ಯಾವುದೇ ತೊಂದರೆ ಆಗಲಿಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ವೇದಿಕೆಯಲ್ಲಿ ಸಹ ಯಾವುದೇ ತೊಂದರೆಯಾಗದೆ ಬಹಳ ಅಚ್ಚುಕಟ್ಟಿನಲ್ಲಿ ಕಾರ್ಯಕ್ರಮ ನಡೆದಿದೆ. ಆದರೆ ಆ ಮಳೆ ಬಂದು ವಾತಾವರಣ ತಂಪಾಗಿ ಬರುವ ಭಕ್ತರಿಗೆ, ಕೃಷಿಕರಿಗಾಗಲಿ ಒಂದು ಈ ಕಾರ್ಯಕ್ರಮಕ್ಕೆ ಬರಲು ಅನುಕೂಲವು ಆ ಭಗವಂತ ಮಾಡಿಕೊಟ್ಟದ್ದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ನಿನ್ನೆ ಮಳೆಯಿಂದಾಗಿ ಏನಾಯ್ತು, ಹೇಗೆ ಅದನ್ನು ನಿಭಾಯಿಸಿದ್ರಿ? ನಮಸ್ತೆ. ಸಾಧಾರಣ 6:30 ಹೊತ್ತಿಗೆ ಮಳೆ ಬಂದದ್ದು ಸಹಜ. ಆದರೆ ನಮಗೆ ಅದನ್ನು ನಿಭಾಯಿಸುವಂತಹ ವ್ಯವಸ್ಥೆ ನಮಗೆ ಮೊದಲೇ ಅಂದಾಜಿದ್ದ ಕಾರಣ ಇಲ್ಲಿ ಏನೂ ತೊಂದರೆ ಆಗಲಿಲ್ಲ. ಎಲ್ಲ ಬಂದ ಭಕ್ತರಿಗೂ ಸರಿಯಾದ ರೀತಿಯಲ್ಲಿ ಊಟ, ಅನ್ನಪ್ರಸಾದವನ್ನು ಕೊಟ್ಟು ನಿಭಾಯಿಸಿದ್ದೇವೆ. ಅವರೆಲ್ಲರೂ ಸಂತೋಷದಲ್ಲಿ ಹೋಗಿದ್ದಾರೆ. 2,500 ಜನರಿಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಅನ್ನಪ್ರಸಾದ ರಾತ್ರಿ ಹೊತ್ತು ಸ್ವೀಕಾರ ಮಾಡಿ 2,500 ಜನರಿಂದ ಹೆಚ್ಚು ಊಟ ವ್ಯವಸ್ಥೆ ಆಗಿದೆ. ಅದೇ ರೀತಿ ಒಂದು 12:30 ಹೊತ್ತಿಗೆ ಎಲ್ಲವೂ ವ್ಯವಸ್ಥೆ ಆಗಿ ನಾವು ಬಿಡುಗಡೆ ಆಗಿದ್ದೀವಿ.